ನೆಕ್ಸ್ಟ್ ಪರ್ಸನಾಲಿಟಿ MB ಪಾಟೀಲ್. ಕ್ಯಾಂಪ್ ಬದಲಿಸಿದ MB ಪಾಟೀಲ್. ಏನ್ರಿ ಆಯಿತು, MB ಪಾಟೀಲ್ ಬೇರೆ ಅಲ್ಲ, ಸಿದ್ದರಾಮಯ್ಯ ಬೇರೆ ಅಲ್ಲ ಅನ್ನೋ ಥರದಲ್ಲಿ ಇದ್ರಲ್ವ ಎಲ್ಲ. ಒಂದು ಕಾಲದಲ್ಲಿ DKಶಿ ಜೊತೆ ಅಷ್ಟಕ್ಕಷ್ಟೇ ಇದ್ದಂಥವ್ರು ಯಾರು? ಶ್ರೀಮಾನ್ MB ಪಾಟೀಲ್ ಅವರು. ಜಲಸಂಪನ್ಮೂಲ ಖಾತೆಗಾಗಿ ಕಿತ್ತಾಡಿದ್ರು ಈ ಇಬ್ಬರು ನಾಯಕರು. ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದು ಬಹುತೇಕರಿಗೆ ನೆನಪಿರಬಹುದು ಅಲ್ವಾ. ಆದರೆ ಈಗ ಕಾಲ ಬದಲಾದಂತೆ ನಾವು ಕಾಲಕ್ಕೆ ತಕ್ಕಂಗೆ ನಡಿಬೇಕು, ತಾಳಕ್ಕೆ ತಕ್ಕಂಗೆ ಕುಣಿಬೇಕು ಅಂತಿದ್ದಾರಲ್ಲ, ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗಿದ್ರೆ DCM ಆಗೋ ಸಾಧ್ಯತೆ ಏನಾದರೂ ಮುಂದಿನ ದಿನಗಳಲ್ಲಿ ಬರ್ಬೋದಾ? ಎಲ್ಲ ಮುಂದಿನ ಲೆಕ್ಕಾಚಾರದಲ್ಲೇ ಈಗ ಪ್ರೆಸೆಂಟಲ್ಲಿ ಇರೋದು. ಫ್ರಮ್ ದ ಫ್ಯೂಚರ್ ಫಾರ್ ದ ಫ್ಯೂಚರ್. DCM ಆದರೆ DK ಜೊತೆ ದೋಸ್ತಿ ಗಟ್ಟಿಯಾಗತ್ತೆ. ದಟ್ ಇಸ್ ದ ಪಾಯಿಂಟ್. ಓಕೆ, ನೆಕ್ಸ್ಟ್ MB ಪಾಟೀಲ್ ಆಯಿತು. ಈಗ KN ರಾಜಣ್ಣ, ಸಿದ್ದರಾಮಯ್ಯನವರ ಆತ್ಮೀಯರು. DK ಶಿವಕುಮಾರ್ ಮತ್ತು ರಾಜಣ್ಣ ಮಧ್ಯೆ ಅಷ್ಟಕ್ಕಷ್ಟೇ ಅನ್ನೋ ಥರದಲ್ಲೇ ಯಾವಾಗಲೂ ಇದ್ದಂತೆ. ಈಗ ಏನು ನಾವು ಹೇಳ್ತಾ ಇದ್ದೀವಲ್ಲ, ಇವರೆಲ್ಲರೂ ಹಂಗೆ ಇದ್ದಂಥವ್ರೆ. ಆದರೆ ಈಗ ಪವರ್ ಪಾಲಿಟಿಕ್ಸ್, ಪ್ಯೂರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಬಣದಲ್ಲಿದ್ದಂಥ ಪ್ರಬಲ ನಾಯಕ ರಾಜಣ್ಣ, ನಾಯಕ ಸಮುದಾಯದವರು ಅಲ್ವಾ. ಅದ್ರ ಜೊತೆಗೆ ತುಮಕೂರು ಭಾಗದ ಪ್ರಬಲ ಶಾಸಕ KN ರಾಜಣ್ಣ. ತುಮಕೂರಿನ ಎಲ್ಲ ಕ್ಷೇತ್ರಗಳಲ್ಲೂ ರಾಜಣ್ಣ ಅವರಿಗೆ ಒಂದು ಕಂಟ್ರೋಲ್ ಇದೆ, ಒಂದು ಗ್ರಿಪ್ ಇದೆ, ಒಂದು ಹಿಡಿತ ಇದೆ. ತುಮಕೂರಿನ 11 ಅಸೆಂಬ್ಲಿ ಕ್ಷೇತ್ರಗಳ ಮೇಲಿದೆ ಅವರ ಒಂದು ಪ್ರಾಬಲ್ಯ ಇರೋದ್ರಿಂದ ಅವರ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ರಾಜಣ್ಣ ಅಲ್ಲೇನಾದರೂ ಮುನ್ಸ್ಕೊಂಡು ಬಿಟ್ರೆ ಪ್ರಳಯ ಆಗ್ಬಿಡ್ಬೋದು. ಎಲ್ಲರೂ ಜಾಣರು ಈಗ ರಾಜಕಾರಣ ಅಂತ ಬಂದಾಗ. ನಮ್ಮ ಸ್ವಾರ್ಥ ಇದೆ, ನಮ್ಮ ಅಧಿಕಾರ ಬೇಕು. ಅಫ್ಕೋರ್ಸ್ ಅದು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಒಂದು ಈಗ ಜನರ ಸೇವೆ ಮಾಡಬೇಕು ಅಂತ ಎಲ್ಲೋ ಮೂಲೆಯಲ್ಲಿ ಸುಮ್ಮನೆ ಕೂತ್ಕೊಂಡ್ರೆ ಮಾಡೋಕ್ಕಾಗುತ್ತಾ? ಇಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಏನಿದೆ ಆ ಸಿಸ್ಟಮ್ನ ಫಾಲೋ ಮಾಡಬೇಕಾಗುತ್ತೆ. ನಾನೊಬ್ಬ ಸಮಾಜ ಸೇವಕ ಊರಿಗೆಲ್ಲ ಏನೋ ಮಾಡ್ತೀನಿ ಅಂತ ಹೇಳೋಕೆ ಹೋದರೆ ಅದು ಇಟ್ ಈಸ್ ನಾಟ್ ಅಲೈನ್ಡ್ ವೇ. ಕರೆಕ್ಟ್. ಹಾಗಾಗಿ ರಾಜಣ್ಣ ಅವರೇನಾದರೂ ಮುನಿಸ್ಕೊಂಡು ಬಿಟ್ರೆ ಕಾಂಗ್ರೆಸ್ಗೆ ಹಿನ್ನಡೆಯಾಗುವ ಭೀತಿ ಇದೆ. ಹಾಗಾಗಿ ಇದನ್ನು ಅರಿತಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಇಲ್ಲಿ ತಮ್ಮ ಚಾಣಾಕ್ಷತನವನ್ನು ತೋರಿಸ್ತಾರೆ. ಹೀಗಾಗಿ ರಾಜಣ್ಣ ಅವರಿಗೆ ಮಂತ್ರಿಗಿರಿ ಕೊಡೋಕೆ DK ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ದಿಸ್ ಇಸ್ ದ ಪಾಯಿಂಟ್, ದಿಸ್ ಇಸ್ ದ ನ್ಯೂಸ್. ಓಕೆ, ನಾವ್ ಲೆಟ್ಸ್ ಅನಲೈಸ್ ಅನದರ್ ಪರ್ಸನಾಲಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಒಂದು ಸದ್ಯದ ಸನ್ನಿವೇಶವನ್ನು, ಮುಂಚೆ ಹೆಂಗಿದ್ರು ಈಗ ಹೆಂಗಿದ್ದಾರೆ, ಯಾವ್ಯಾವ ಕಾರಣಕ್ಕೆ ಹಿಂಗೆ ಆಗ್ತಾ ಇದೆ ಅನ್ನುವ ಒಂದು ಗ್ಲಿಮ್ಸ್ ಕೊಡೋ ಒಂದು ಪ್ರಾಮಾಣಿಕ ಪ್ರಯತ್ನ ಅಷ್ಟೇ ನಮ್ಮ ಕಡೆಯಿಂದ. ಓಕೆ, ಸಿದ್ದರಾಮಯ್ಯ ಅವರ ಪರಮಾಪ್ತರು ಜಮೀರ್ ಅಹ್ಮದ್, ಯಾರೂ ಆಗಲ್ಲ ರೀ ನಿಮ್ಮ ಥರ ಮಾಡೋಕ್ಕೆ ಅಂತ ಹೇಳ್ತಿದ್ರಲ್ಲ, ಹಂಗೆ ಜಮೀರ್ ಅಹ್ಮದ್ ಖಾನ್. ಅದು ನೀವು ಗಮನಿಸಿದ್ದೀರಿ. ಅದು ಅಂದರೆ ಮಾತೆತ್ತಿದ್ರೆ 5 ವರ್ಷ ಇವರೇ ಇರ್ತಾರೆ. ಯಾವ್ಯಾವ ಕಾರಣಕ್ಕೆ ಪರಮಾಪ್ತರಾಗಿದ್ರು, ಅವ್ರ ಒಳಗಡೆ ಪರಮಾಪ್ತರಾಗಿದ್ರು ನಮ್ಗೆ ಹೆಂಗೆ ಗೊತ್ತಾಗ್ತಾ ಇದೆ ಅಂದರೆ, ಅಲ್ಲಿ ಆಫ್ ದ ರೆಕಾರ್ಡ್ ಮಾತಾಡೋದಿರ್ಬೋದು, ಅಥವಾ ಮೀಡಿಯಾಗಳಲ್ಲಿ ಅವರ ಪರವಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋ ರೀತಿ ಇರ್ಬೋದು. ಹೀಗೆ ಹಲವು ಅಭಿಪ್ರಾಯಗಳು ಕೂಡ ಅವ್ರು ಎಷ್ಟು ಆತ್ಮೀಯರು ಅನ್ನುವ ಆ ಡಿಕ್ರಿನ ತೋರಿಸುತ್ತೆ. ಎಸ್, ಬಂದಲ್ಲಿ ಹೋದಲ್ಲಿ ಜೊತೆಗೆ ಹೆಜ್ಜೆ ಇಡ್ತಾ ಇದ್ರು ಜಮೀರ್ ಅಹ್ಮದ್ ಖಾನ್. ಆದರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಳಿಕ ಒಂದು ಗೇಮ್ ಚೇಂಜ್ ಆಗಿಬಿಡ್ತು, ಆಟವೇ ಬದಲಾಗ್ಬಿಡ್ತು. ಜಮೀರ್ ಬಗ್ಗೆ ಬಹಿರಂಗವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲಿ ಜಮೀರ್ ಅವರನ್ನು ಉಳಿಸಿಕೊಳ್ಳುವಂಥ ಅಥವಾ ಜಮೀರ್ ಪರವಾಗಿ ಬ್ಯಾಟ್ ಬೀಸುವಂಥ ಕೆಲಸ ಮಾಡಿದರೆ ಸಿದ್ದರಾಮಯ್ಯನವ್ರಿಗೂ ಕೂಡ ಡ್ಯಾಮೇಜ್ ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ಪರ್ಸ್ನಾಲಿಟಿಗೆ ಅಥವಾ ಇಷ್ಟು ವರ್ಷಗಳ ಕಾಲ ಅವರು ಉಳಿಸ್ಕೊಂಡು ಬಂದಂಥ, ಅವರು ಕ್ಯಾರಿ ಮಾಡಿದಂಥ ಆ ಎಲ್ಲ ಮೌಲ್ಯಗಳನ್ನು, ಅವರಿಗೆ ಇದ್ದಂಥ ಅಸ್ತಿತ್ವವನ್ನು, ಅವರಿಗಿದ್ದಂಥ ಒಂದು ಐಡೆಂಟಿಟಿಯನ್ನು, ವರ್ಚಸ್ಸಿಗೆ ಧಕ್ಕೆ ಬರ್ತಾ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಆ ಕ್ಷಣದಲ್ಲಿ ಆ ರೀತಿ ನಡೆದುಕೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು. ತಪ್ಪು ಮಾಡಿದರೆ ನಾವು ಸಹಿಸ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಅಂತ ಪಕ್ಷದ ಪರವಾಗಿ ನಿಲ್ಲಬೇಕಾಗಿತ್ತು, ಜನರ ಪರವಾಗಿ ಹೇಳಬೇಕಾಗಿತ್ತು. ಯಾವುದೋ ಒಂದು ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದರೆ ಮತ್ತೆ ಸಿದ್ದರಾಮುಲ್ಲಾ ಖಾನ್ ಅಂತ ಹಣೆಪಟ್ಟಿ ಕೊಟ್ಬಿಡೋರು. ಎದುರಾಳಿಗಳು ಬಿಡಲ್ಲ, ಇವತ್ತಿನ ಜನ ಕೂಡ ಸುಮ್ಮನೆ ಇರಲ್ಲ ಅಲ್ವೇ. ಆಮೇಲೆ ಆ ಅಸಮಾಧಾನ ಅದು ಇತ್ತು. ಸಿದ್ದರಾಮಯ್ಯವರು ಎಲ್ಲ ಟೈಮಲ್ಲಿ ನನಗೆ ಜೈ ಅಂತಿದ್ರು, ಯಾಕೆ ಅಂತಿಲ್ವಲ್ಲ ಅಂಥೇಳಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಬೆಳವಣಿಗೆ ಇದೆಯಲ್ಲ, ಅದು ಯಾರೂ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಬೆಳವಣಿಗೆ, ಡೆವಲಪ್ಮೆಂಟ್ಸು. ಕೇವಲ ಆ ಭಾಗಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಆ ಪ್ರಹಸನಗಳು ಅಲ್ವಾ. ಮುಸ್ಲಿಂ ಸಮುದಾಯಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಆಯಿತು ಅನ್ನೋದನ್ನು ನಿಮಗೆ ಗೊತ್ತಿದೆ. ಅದು ಬೀದರ್ ಟು ಚಾಮರಾಜನಗರದವರೆಗೂ ಕೂಡ ಆ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತು ಆ ಒಂದು ಪ್ರಹಸನ. ಅಂದರೆ
ಮುಸ್ಲಿಮರಿಗೆ ಟಿಕೆಟ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಇವರು ಅಲ್ಲಿ ಪ್ರಚಾರಕ್ಕೆ ಬರದೇ ಇರೋದಾಗಿರ್ಬೋದು, ಮತ್ತು ಅವರದ್ದೇ ಆಡಿಯೋ ಅಂತ ಹೇಳಲಾದಂಥ ವಿಚಾರ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಎಸ್ ವಗೈರೆ ಏನೇನು ಎಕ್ಸೆಟ್ರಾ ಇತ್ತು. ಆ ಬಗ್ಗೆ ಬೇಸರ ಇತ್ತು. ದಾವಣಗೆರೆ ಎಪಿಸೋಡ್ ಬಳಿಕ ಸಿದ್ದರಾಮಯ್ಯ ಜೊತೆಗೆ ಒಂದು ಸ್ವಲ್ಪ ಯಾಕೋ ಜಾಸ್ತಿ ನಾವು ಜಯಕಾರ ಹಾಕೋದು ಬೇಡಪ್ಪ, ಸ್ವಲ್ಪ ದೂರ ಇರೋಣ, ಅಂತರ ಕಾಯ್ಕೊಂಡಿರೋಣ ಅಂಥೇಳಿ ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಅವ್ರ ನಡುವೆ ಒಂದು ಕಂದಕ ಸಣ್ಣ ಮಟ್ಟದಲ್ಲಿ ನಿರ್ಮಾಣ ಆಯಿತು. ಈಗ ನಾವು ಮೈಕ್ ಹಿಡಿದ್ರೆ ಹೇಳ್ತಾರಾ, ನೀವು ಸ್ವಲ್ಪ ಏನೋ ಅಂತರ ಇದೆ ಅಂತ ಹೇಳಿದ್ರೆ ನಮ್ಮದು ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬಿಡ್ತಾರಲ್ವಾ. ವಿ ಕೆನಾಟ್ ಎಕ್ಸ್ಪೆಕ್ಟ್. ಆದರೆ ದಿಸ್ ಇಸ್ ದ ರಿಯಾಲಿಟಿ ಅನ್ನೋದು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಡಿ.ಕೆ. ಸುರೇಶ್ ಜೊತೆ ಜಮೀರ್ ಒಂದು ರಹಸ್ಯ ಸಭೆ ನಡೆಸಿರೋ ಫೋಟೋ ಕೂಡ ವೈರಲ್ ಆಗುತ್ತೆ ತುಂಬ. ಆಮೇಲೆ ನಮಗೆ ಆಯಾಯ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿಯನ್ನು ಗಮನಿಸಿದಾಗ ಆ ರಹಸ್ಯ ಸಭೆ ಕೂಡ ಬಹಳ ದೊಡ್ಡ ಮಟ್ಟದ ಸದ್ದು ಮಾಡುತ್ತೆ. ಕರೆಕ್ಟ್. ಜಮೀರ್ ಅಹ್ಮದ್ ಖಾನ್, ವಿ ಕೆನಾಟ್ ನೆಗ್ಲೆಕ್ಟ್ ದಟ್ ಪರ್ಸ್ನಾಲಿಟಿ. ಯಾರನ್ನೂ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಪ್ರಬಲ ನಾಯಕರು, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದರೆ ಅವರು ಒಬ್ಬರೇ ನಾಯಕರ ಡಿಬೇಟೇಬಲ್, ಅದು ಕ್ವೆಶ್ಚನ್ ಇದೆ, ಅದು ಚರ್ಚೆ ಮಾಡಬೇಕಾಗತ್ತೆ. ಅವರೊಬ್ಬರು ಸ್ಟಾರ್ ಕ್ಯಾಂಪೇನರಾ? ಹೌದು, ಯಾವ ಅನುಮಾನ ಇಲ್ಲ. ಎಲ್ಲ ಮುಸ್ಲಿಂ ಸಮುದಾಯದ ಎಲ್ಲರೂ ಒಪ್ಕೊಳ್ಳುವಂಥ ನಾಯಕರ? ಮತ್ತೆ ಚರ್ಚೆ. ಹೀಗೆ ಉಲೇಮಾಗಳು ಯಾವ ರೀತಿ ಸಭೆ ನಡೆಸಿದ್ರು ಅನ್ನೋದನ್ನು ನೋಡಿದ್ವಿ, ಯಾವ ರೀತಿ ಎಚ್ಚರಿಕೆ ಕೊಟ್ಟರು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಕೂಡ ನೋಡಿದ್ವಿ. ಮುಸ್ಲಿಮ್ಸ್ ಅಂದರೆ ಕಾಂಗ್ರೆಸ್ ಅಂದರೆ ಮುಸ್ಲಿಮ್ಸ್ ಅನ್ನುವ ಆ ಒಂದು ನೆರೇಟಿವ್ ಏನು ಬಿಲ್ಡ್ ಆಗಿತ್ತಲ್ಲ, ಅದನ್ನು ಚೇಂಜ್ ಮಾಡುವಂಥ ಬದಲಾವಣೆಗಳು ಕೂಡ ನಡೆದಿದ್ದನ್ನು ನಾವು ನೋಡಿದ್ವಿ. ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂಗತಿ.